ನಾಳೆ ಜನವರಿ 4 ಅಂದರೆ ಶನಿವಾರದಿಂದ ಗೃಹಲಕ್ಷ್ಮಿಯವರ ಖಾತೆಗೆ ಒಟ್ಟಿಗೆ 6,000 ರೂಪಾಯಿ ಹಣ ಜಮಾ ಆಗ್ತಾ ಇದೆ. ಬನ್ನಿ ಇದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ಯಾಕೆಂದರೆ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯವರು ಏನಂತ ಇದ್ದಾರಪ್ಪ ಅಂದರೆ, ನಮಗೆ ರಾಜ್ಯ ಸರ್ಕಾರ ಕಡೆಯಿಂದ ಈ ಒಂದು ಹಣನೇ ಬೇಡ, ಗೃಹಲಕ್ಷ್ಮಿ ಯೋಜನೆ ಹಣನೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕಪ್ಪ ಅಂತಂದರೆ, ನಿಮಗೆ ಗೊತ್ತಿರಬಹುದು, ಈಗಾಗಲೇ ಜನವರಿ 1ಕ್ಕೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿದ್ರು. ಅಂದರೆ 16ನೇ ಕಂತಿನ ಹಣಕ್ಕಾಗಿ ಪ್ರತಿಯೊಬ್ಬರು ವೇಟ್ ಮಾಡ್ತಾ ಇದ್ರು. ಸೊ ನಮಗೆ ಯಾವುದೇ ರೀತಿಯ ಹಣ ಬರ್ತಾ ಇಲ್ಲ, ಇವರು ಹೇಳಿದ ಸಮಯ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ಮಂದಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸೊ ಅಂದರೆ ರಾಜ್ಯ ಸರ್ಕಾರ ಸರ್ಕಾರ ಏನಂತ ಹೇಳಿದೆ ಅಂದರೆ, ಸಮಯಕ್ಕೆ ಈ ಒಂದು ಹಣ ಬಿಡುಗಡೆ ಆಗ್ತಾ ಇಲ್ಲ. ಹೀಗಾಗಿ ನಿಮಗೆ ಗೊತ್ತಿರಬಹುದು, ಅಂದರೆ ನೋಡಿ ಸ್ನೇಹಿತರೆ, ಕ್ಲಿಯರ್ ಕಟ್ಟಾಗಿ ತಿಳ್ಕೊಬೇಕು. 17ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಬೇಕಾಗಿತ್ತು. ಸೊ ಇಲ್ಲಿ 16 ಮತ್ತು 17ನೇ ಕಂತಿನ ಹಣ ಇನ್ನೂ ಬಂದಿಲ್ಲ. ಅದರ ಜೊತೆಗೆ ಇನ್ನೂ ಕೆಲವರು ಏನು ಅಂತಿದ್ದಾರೆ ಅಂದರೆ, 15ನೇ ಕಂತಿನ ಹಣನೇ ಸರಿ ಬಂದಿಲ್ಲ. ಏನಪ್ಪ, 15ನೇ ಕಂತಿನ ಹಣನೇ ಬಂದಿಲ್ಲ ಸರ್, 14ನೇ ಕಂತಿನ ಹಣನೇ ಸರಿ ಬಂದಿಲ್ಲ ಸರ್ ಅಂತ ಭಾಳಷ್ಟು ಮಂದಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಭಾಳಷ್ಟು ಮಂದಿಗೆ ಈ ಒಂದು ಏನು ಅಂದರೆ, ಈ ಒಂದು GST ಪ್ಲೇಯರ್ ಅಂತ ಟ್ಯಾಕ್ಸ್ ಪ್ಲೇಯರ್ ಅಂತ ತೋರಿಸ್ತಾ ಇದೆ. ಸೊ ಅವ್ರದ್ದು ಒಂದು ರೀತಿ ಪ್ರಾಬ್ಲಮ್. ಸೊ ಅದಕ್ಕಾಗಿ ಜನರು ಏನಪ್ಪ ಅಂತ ಅಂದರೆ, ಇವರು 5 ಗ್ಯಾರಂಟಿಗಳು ನಮಗೆ ಬೇಡ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಈಗ ಕೊನೆಗೂ ರಾಜ್ಯ ಸರ್ಕಾರ ಏನಿದೆ ಹೆಚ್ಚುಗೊಂಡಿದೆ. ಸೊ ಈಗ ನಿಮಗೆ ನಾಳೆಯಿಂದ ಒಟ್ಟಿಗೆ 16 ಅಂದರೆ ನೋಡಿ ಸ್ನೇಹಿತರೆ, ನಾಳೆ ಎಷ್ಟು ತಾರೀಕು ಅಂದರೆ, ಇವತ್ತು ಜನವರಿ 2, ಜನವರಿ 3 ಇವತ್ತು ಸ್ನೇಹಿತರೆ, ಕ್ಲಿಯರ್ ಕಟ್ಟಾಗಿ ಇವತ್ತು ಜನವರಿ 3 ಆಗಿರುತ್ತೆ ತಾರೀಕು. ನಾಳೆ ಜನವರಿ 4. ಆದ್ದರಿಂದ ನಿಮಗೆ ನಾಳೆಯಿಂದ ಅಂದರೆ ಜನವರಿ 4ರಿಂದ ಒಟ್ಟಿಗೆ 6,000 ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಹಾಗಾದರೆ ಬನ್ನಿ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನಿಮಗೆ ತಿಳಿಸಿ ಕೊಡ್ತಾ ಇದ್ದೀನಿ. ಯಾಕಂದರೆ ಪ್ರತಿಯೊಬ್ಬರು ಈಗ 16ನೇ ಕಂತಿನ ಹಣದತ್ತ ಗಮನ ಹರಿಸಿದ್ದಾರೆ. ಯಾವಾಗ ಬರೋದಪ್ಪ 16ನೇ ಕಂತಿನ ಹಣ ಅಂತ ಕಾಯ್ತಾ ಇದ್ದಾರೆ. ಸೊ ಹಾಗಾದರೆ ಬನ್ನಿ ಇದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನೋಡೋಣ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ, ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಅಂದರೆ ನಾಳೆ ಇವೆಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಅಂದರೆ 15,000 ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ. ಯಾರ್ಯಾರು ಪಡಿತಾ ಇದ್ದಾರೆ, ಯಾರ್ಯಾರು ಇಲ್ಲ, ಯಾರ್ಯಾರಿಗೆ ಬರಲ್ಲ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನಿಮಗೆ ತಿಳಿಸುತ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು. ನಾಳೆಯಿಂದ ರೂಪಾಯಿ 16,000 ರೂಪಾಯಿ ಅಲ್ಲ, ಸಾರಿ, ರೂಪಾಯಿ ಎಷ್ಟಪ್ಪ ಅಂತಂದರೆ 6,000 ರೂಪಾಯಿ ಗೃಹಲಕ್ಷ್ಮಿ ಅವರ ಖಾತೆಗೆ ಜಮಾ ಆಗ್ತಾ ಇದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಏನು ಫ್ರೀ ಬಸ್ ಬಂದ್ ಮಾಡ್ತಾರೆ ಅಂತ ಭಾಳ ಓಡಾಡ್ತಾ ಇದೆ. ಅದರ ಹಣವನ್ನು ಎಲ್ರಿಗೂ ಡಬಲ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇತ್ತು ರಾಜ್ಯ ಸರ್ಕಾರ. ಆದರೆ ಅದು ನಡೆಯಲಿಲ್ಲ. ಯಾಕಪ್ಪ ಅಂತಂದರೆ, ಸಾರಿಗೆ ಸಂಸ್ಥೆಯ ನೌಕರರು ಏನು ಸ್ಟ್ರೈಕ್ ಮಾಡ್ತಿದ್ರಲ್ಲ ಅಂತ ಹೇಳಿದರು. ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿದರು. ಅದನ್ನು ರಾಜ್ಯ ಸರ್ಕಾರ ಈಡೇರಿಸುತ್ತೆ. ಯಾವುದೇ ಕಾರಣಕ್ಕೂ ಉಚಿತ ಬಸ್ಗಳನ್ನು ಬಂದ್ ಮಾಡಬೇಡಿ ಅಂತ ಹೇಳಿ ಒಂದು ಮುಖ್ಯಮಂತ್ರಿಗಳು ಕ್ಲಿಯರ್ ಕಟ್ಟಾಗಿ ತಿಳ್ಕೊಬೇಕು ನೀವು. ಏನಪ್ಪ, ಈ ಒಂದು ಸಾರಿಗೆ ಸಂಸ್ಥೆಯ ನೌಕರರು ಏನು ಸ್ಟ್ರೈಕ್ ಮಾಡಿದ್ರಲ್ಲ, ಅದರ ಬಗ್ಗೆ ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ. ಅದರ ಬಗ್ಗೆ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ ನಿಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸುತ್ತೆ, ಖಂಡಿತವಾಗ್ಲೂ ಈಡೇರಿಸುತ್ತೆ. ಯಾವುದೇ ಕಾರಣಕ್ಕೂ ಬಸ್ಗಳ ಸಂಚಾರವನ್ನು ಯಾರು ಕೂಡ ಬಂದ್ ಮಾಡಬೇಡಿ, ಅಂದರೆ ನಿಂದಿಸಬೇಡಿ ಅಂತ ಸಹ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯ ಸರ್ ಅವರೇ ಆದೇಶವನ್ನು ಅವರು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇಲ್ಲಿ ಗೃಹಲಕ್ಷ್ಮಿ ಅವರಿಗೆ ಯಾವ ರೀತಿ ಹಣ ಕೊಡುತ್ತೆ ಅಂದರೆ, ಸೊ ಅಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಪ್ಲ್ಯಾನನ್ನು ಮಾಡಿದೆ. ಸೊ ಟೋಟಲ್ ಆಗಿ ನಮಗೆ ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ 4,000 ರೂಪಾಯಿ ಇಲ್ಲ ಅಥವಾ 6,000 ರೂಪಾಯಿ ಹಣ ಬಿಡುಗಡೆ ಮಾಡಬೇಕು. ಅಂದರೆ ಇಲ್ಲಿ 16 ಮತ್ತು 17ನೇ ಕಂತಿನ ಹಣ ಬಿಡುಗಡೆ ಮಾಡಬೇಕು. ಅದರ ಜೊತೆಗೆ ಯಾರಿಗಾದರೂ 15ನೇ ಕಂತಿನ ಹಣ ಪೆಂಡಿಂಗ್ ಇದ್ದರೆ
ಪೆಂಡಿಂಗ್ ಇದ್ದರೆ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಪ್ಲ್ಯಾನನ್ನು ಮಾಡ್ತಾ ಇದೆ. ಸೊ ಅಂದರೆ ನಾಳೆಯಿಂದ ನಿಮ್ಮ ಖಾತೆಗಳಿಗೆ ರೂಪಾಯಿ ಅಂದರೆ 6,000 ರೂಪಾಯಿ ಹಣ ಬರುವಂತಹ ಸಾಧ್ಯತೆ ಇದೆ. ಸೊ ಅಂದರೆ ನಿಮಗೆ ಗೊತ್ತಿರಬಹುದು ರಾಜ್ಯ ಸರ್ಕಾರ ಯಾಕೆಂದರೆ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನು ಹೇಳ್ತಾನೆ ಇದೆ. ನಾವು ಇನ್ನೇನು ಹಣವನ್ನು ಟ್ರಾನ್ಸ್ಫರ್ ಮಾಡ್ತಿದ್ವಿ, ನಿಮ್ಮ ಖಾತೆಗಳಿಗೆ ಬಂದ್ಬಿಡ್ತಿತ್ತು, ಇನ್ನೇನು ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಏನು ಗೃಹಲಕ್ಷ್ಮಿ ಅವರ ಖಾತೆಗೆ ಹಣ ಸರಿಯಾದ ಸಮಯಕ್ಕೆ ಜಮಾ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ಇಲ್ಲಿ ಏನೋ ಸ್ವಲ್ಪ ಲೇಟ್ ಆದರೂ ಚಿಂತೆ ಇಲ್ಲ, ನಾವು ಚಿಂತಲ್ಲ ಅಂದರೆ ಏನಪ್ಪ, ಸ್ವಲ್ಪ ಲೇಟ್ ಆದರೂ ಚಿಂತೆ ಮಾಡಬೇಡಿ, ನಾವು ಹಣವನ್ನು ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಒಂದು ಪಟ್ಟನ್ನು ಹಿಡಿದಿದೆ. ಸೊ ಅಂದರೆ ನಿಮಗೆ ಲೇಟ್ ಆದರೂ ಚಿಂತೆ ಮಾಡಬೇಡಿ, ನಾವು ಹಣವನ್ನು ಖಂಡಿತವಾಗಲಿ ಆಗ್ತೀವಿ ಅಂತ ಹೇಳ್ತಾ ಇದೆ. ನೋಡಿ, ಈಗ ಅದಕ್ಕಾಗಿ ಈಗ ಏನು 16 ಮತ್ತು 17ನೇ ಕಂತಿನ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡಬೇಕು. ಅದರ ಜೊತೆಗೆ ಪೆಂಡಿಂಗ್ ಇರುವಂತಹ ಹಣ ಅಂದರೆ 15ನೇ ಕಂತಿನ ಹಣ ಏನಾದರೂ ಪೆಂಡಿಂಗ್ ಇದ್ದರೆ, ಸ್ವಲ್ಪ ತಾಂತ್ರಿಕ ದೋಷ ಮತ್ತು ಬೇರೆ ಕಾರಣಗಳಿಂದ ಪೆಂಡಿಂಗ್ ಇದ್ದರೆ ಆ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಪ್ಲ್ಯಾನನ್ನು ಮಾಡ್ತಾ ಇದೆ. ಸೊ ಹಾಗಾದರೆ ನಾಳೆಯಿಂದ ವೇಟ್ ಮಾಡಿ ನೋಡೋಣ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬರುತ್ತೆ ಅನ್ನೋದನ್ನು. ಸೊ ಇಲ್ಲಿ ನಿಮಗೇನಾದರೂ 3 ಕಂತುಗಳ ಹಣ ಪೆಂಡಿಂಗ್ ಇದ್ದರೆ ರೂಪಾಯಿ ಈ 3 ನೋಡಿ ಸ್ನೇಹಿತರೆ, ನಿಮಗೆ 15ನೇ ಕಂತಿನ ಹಣ ಮತ್ತು 16ನೇ ಕಂತಿನ ಹಣ ಮತ್ತು 17ನೇ ಕಂತಿನ ಹಣ ಪೆಂಡಿಂಗ್ ಇದ್ದರೆ ನಿಮಗೆ 6,000 ರೂಪಾಯಿ ಬರುತ್ತೆ ಮತ್ತು 2 ಕಂತಿನ ಹಣ ಪೆಂಡಿಂಗ್ ಇದ್ದರೆ 4,000 ರೂಪಾಯಿ ಬರುತ್ತೆ. ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೋಬೇಡಿ, ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಟ್ಟಿದ್ದೇನೆ. ನೋಡಿ, ಈಗ 16ನೇ ಕಂತಿನ ಹಣ ಏನು ಪೆಂಡಿಂಗ್ ಇತ್ತು ಅದು ರಿಲೀಸ್ ಆಗ್ತಾ ಇದೆ. ಅದರ ಜೊತೆಗೆ 17ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಎಲ್ಲ ಪ್ಲ್ಯಾನನ್ನು ಮಾಡಿಕೊಂಡಿದೆ. ಇನ್ನೇನು ನಿಮ್ಮ ಖಾತೆಗಳಿಗೆ ಬರಬೇಕು ರಾಜ್ಯ ಸರ್ಕಾರ ಹೇಳಿದ್ದಾರೆ. ಹಾಗಂದರೆ ಇನ್ನೇನು ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡ್ತೀವಿ ಅಂತಾರೆ. ಅದನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಿದರೆ ಜನರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಸೊ ಹಾಗಾದರೆ ವೇಟ್ ಮಾಡಿ ನೋಡೋಣ, 6,000 ರೂಪಾಯಿ ಬರುತ್ತಾ ಅಥವಾ 4,000 ರೂಪಾಯಿ ಬರುತ್ತಾ ಅಂತ ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಎಲ್ಲರೂ ಕೂಡ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬಗ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ನ ಕೊಡುವುದರ ಮೂಲಕ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಯಾರ್ಯಾರಿಗೆ ಕೂಡ ಯಾವ ಕಂತು ಪೆಂಡಿಂಗ್ ಇದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.